ಹುಣಸೂರು ತಾಲೂಕಿನ ಗಾವಡಗೆರೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2025-26ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ, ರೆಡ್ ಕ್ರಾಸ್ ಸೇವಾದಳ ಮತ್ತು ಚುನಾವಣಾ ಸಾಕ್ಷರತಾ ಕ್ಲಬ್ಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಡೆದ ಕಾರ್ಯಕ್ರಮದಲ್ಲಿ ಹುಣಸೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮೋದೂರು ಮಹೇಶ್ ಆರಾಧ್ಯ ಅವರು ಮಾತನಾಡಿ, ಜ್ಞಾನ ಮತ್ತು ಸನ್ನಡತೆಗಳು ಯಾರೂ ಅಪಹರಿಸಲಾಗದ ಅಮೂಲ್ಯ ಸಂಪತ್ತಾಗದು. ಅವು ಜಗತ್ತಿನ ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲಗಳಲ್ಲಿಯೂ ಉನ್ನತ ಸ್ಥಾನದಲ್ಲೇ ಇರ್ತದೆ. ಮಾನವ ಜನಾಂಗದ ಇತಿಹಾಸದುದ್ದಕ್ಕೂ ಜ್ಞಾನದಾಹಿಗಳಾದ ಸಾಧಕರು ಅದರ ಹುಡುಕಾಟಕ್ಕಾಗಿ ಅಲೆದಾಡಿದ್ದಾರೆ. ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ಗಳಿಂದ ಹಿಡಿದು ಬುದ್ಧ, 12ನೇ ಶತಮಾನದ ಮಹಾದಾರ್ಶನಿಕ ಮತ್ತು ವಚನಗಾರ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಗಾಂಧಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಮುಂತಾದವರೆಲ್ಲ ಜ್ಞಾನ ಸಂಪಾದನೆಗಾಗಿ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ರು. ವಿದ್ಯಾರ್ಥಿಗಳು ಜ್ಞಾನ ಸಂಪಾದನೆ ಹಾಗೂ ಸನ್ನಡತೆ ಅಥವಾ ಚಾರಿತ್ರ್ಯ ಎಂಬ ಅನರ್ಘ ರತ್ನಗಳನ್ನು ಸಂಪಾದಿಸಲು ಪ್ರಯತ್ನ ಪಡಬೇಕು. ಇವುಗಳನ್ನು ಅಪಹರಿಸಲು ಯಾರಿಗೂ ಸಾಧ್ಯ ಇಲ್ಲ. ಕೇವಲ ಅಂಕಗಳಿಗೆ ಜ್ಞಾನವಾಗಲಾರದು. ಉತ್ತಮ ಅಂಕಗಳೊಂದಿಗೆ ಸಚ್ಚಾರಿತ್ರ್ಯವಂತ ಯುವ ಜನತೆ ಯಾವುದೇ ವ್ಯವಸ್ಥೆಯ ಆಸ್ತಿಯಾಗಬಲ್ಲರು. ಆ ಹಾದಿಯಲ್ಲಿ ಮುನ್ನಡೆಯುವುದೇ ವಿದ್ಯಾರ್ಥಿಗಳ ಧ್ಯೇಯವಾಗಬೇಕು ಅಂತ ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾಲೇಜು CDC ಉಪಾಧ್ಯಕ್ಷ ಹೊನ್ನಪ್ಪರಾವ್ ಕಾಳಿಂಗೆ ಹಾಗೂ ಕನ್ನಡ ಉಪನ್ಯಾಸಕ ಡಾಕ್ಟರ್ ಚಂದ್ರು ಅವರು ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ವಿಶೇಷವಾದ ಆದ್ಯತೆ ಇದೆ ಮಕ್ಕಳೇ. ಜ್ಞಾನ ಇಲ್ಲದೆ ಇರತಕ್ಕಂಥವನ ಹತ್ರ ಏನಿದ್ರೂ ಏನು ಪ್ರಯೋಜನ ಇಲ್ಲ. ಯಾವುದೇ ಐಶ್ವರ್ಯ, ಅಂತಸ್ತು, ಸೌಂದರ್ಯ, ಚಿನ್ನ, ಬೆಳ್ಳಿ, ಭಂಡಾರ ಇವುಗಳೆಲ್ಲವೂ ಕೂಡ ಕ್ಷಣಿಕವಾದವು. ನಿಮ್ಮ ಜೊತೆಲಿ ಉಳ್ಕೊಳ್ತಕ್ಕಂಥದ್ದು ಜ್ಞಾನ ಮಾತ್ರ. ಜಗತ್ತಿನ ಸುದೀರ್ಘವಾದ ಇತಿಹಾಸದಲ್ಲಿ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಗ್ರೀಕ್ ದಾರ್ಶನಿಕರಾದಂಥ ಅರಿಸ್ಟಾಟಲ್, ಪ್ಲೇಟೋ, ಸಾಕ್ರೆಟಿಸ್, 12ನೇ ಶತಮಾನದ ಕನ್ನಡ ನಾಡಿನ ವಚನಕಾರರಾದ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಬಸವಣ್ಣ ಮುಂತಾದವರು, ಅಂಬೇಡ್ಕರ್ ಮುಂತಾದವರು, ಗಾಂಧಿ ಮುಂತಾದವರು, ಇವರೆಲ್ಲರ ಮೂಲಭೂತವಾದ ಉದ್ದೇಶ ಜ್ಞಾನ ಸಂಪಾದನೆ ಮಾಡುವುದೇ ಆಗಿತ್ತು ಅಂತಕ್ಕಂಥದ್ದು. ಹಾಗಾಗಿ ಜ್ಞಾನ ಸಂಪಾದನೆ ಮಾಡುವಂಥ ಹಾದಿಯಲ್ಲಿ ನಿಮ್ಮೆಲ್ಲರ ಶ್ರಮ ಸಾರ್ಥಕವಾಗಬೇಕಾದ್ರೆ ನೀವು ಈಗ ನೀವು ಹೇಗೆ ಎಕ್ಸಾಮಲ್ಲಿ ಹೆಚ್ಚಿಗೆ ನಂಬರ್ಗಳ ಸ್ಕೋರ್ ಮಾಡಿದ್ದೀರೋ ಆ ಥರ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡಿ. ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡೋದೇ ಜ್ಞಾನ ಅಲ್ಲ ಮಕ್ಕಳೇ. ಜ್ಞಾನ ಮತ್ತು ಅಂಕಗಳಿಗೆ ವ್ಯತ್ಯಾಸಗಳಿವೆ. ಜ್ಞಾನವಂತರೆಲ್ಲರೂ ಕೂಡ ಎಷ್ಟೋ ಸಾರಿ ಅಂಕಗಳು ಸ್ಕೋರ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂಕಗಳನ್ನು ಸ್ಕೋರ್ ಮಾಡಿರ್ತಕ್ಕಂಥವ್ರು ಎಷ್ಟೋ ಸಾರಿ ಜ್ಞಾನವಂತರಾಗಿರೋದೇ ಇಲ್ಲ. ಹಾಗಾಗಿ ಒಂದಕ್ಕೊಂದು ಜ್ಞಾನ ಮತ್ತು ಅಂಕಗಳಿಕೆಗೆ ಹಲವಾರು ಅತ್ಯಂತ ದೂರದ ವ್ಯತ್ಯಾಸಗಳಿವೆ ಮಕ್ಕಳೇ. ಇಷ್ಟೆಲ್ಲ ವ್ಯತ್ಯಾಸಗಳಂತ ಒಂದು ಏಕೈಕ ಕಾಲೇಜು ಮೈಸೂರು ಜಿಲ್ಲೆಯಲ್ಲಿ ಅಂತಂದ್ರೆ ನಮ್ಮ ಒಂದು ಗಾವಡಗೆರೆಯ ಪಬ್ಲಿಕ್ ಶಾಲೆ. ಈ ಒಂದು ಹೆಮ್ಮೆಯ ವಿಚಾರ, ಆ ಇಡೀ ಒಂದು 300 ಜನ ಪ್ರಾಚಾರ್ಯರ ಒಂದು ಸಭೆಯಲ್ಲಿ ನಮ್ಮ ಉಪನಿರ್ದೇಶಕರು ಘೋಷಣೆಯನ್ನು ಮಾಡಿದ್ರು. ಅದು ನಿಜಕ್ಕೂ ಒಂದು ಹೆಮ್ಮೆಯ ಒಂದು ವಿಷಯ ಅಂತಲೇ ಹೇಳ್ಬೋದು. ಇದಕ್ಕೆ ಸಹಕಾರ ನೀಡ್ತಾ ಇರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಅವರು ಇವತ್ತು ಬರಬೇಕಾಗಿತ್ತು. ನಾವು ಸಹ 1 ವಾರದಿಂದ ಸತತ ಪ್ರಯತ್ನವನ್ನು ಪಟ್ಟು, ಆದರೆ ಅವರಿಗೆ ತುರ್ತು ಕಾರ್ಯದಿಂದ ಇವತ್ತು ಬರೋಕ್ಕಾಗಿಲ್ಲ. ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತ ಅವರು ಬರ್ತಾರೆ. ನಿಮ್ಮ ಎಲ್ಲರಿಗೂ ಸಹ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತೇಳಿ ಅವರ ಪರವಾಗಿ ನಮ್ಮ ಉಪಾಧ್ಯಕ್ಷರು ಹೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಒಂದೇ ಒಂದಿದು, ಕೇವಲ ಅವ್ರು ಹೇಳಿದಂತೆ 100ಕ್ಕೆ 100 ಅಂಕಗಳದಂಥವರೆಲ್ಲರೂ ಬುದ್ಧಿವಂತರಲ್ಲ. ಮತ್ತು ಒಬ್ಬರು ತೊಂಡಾಳೂರು ಕೃಷ್ಣ ಶೆಟ್ಟರು ಅಂತ, ಅವರೆಲ್ಲ ಕೂಡ ನಮ್ಮ ಜಾಯಿಂಟ್ ರಿಜಿಸ್ಟ್ರಾರು ಪ್ರಕಾಶ್ ಅಂತ, ಡಾಕ್ಟ್ರು ಒಬ್ಬರು ಮುರಳಿ ಅಂತ, ಈ ಥರ 10 ಜನ ಈ ಒಂದು ಅವತ್ತು ಕನ್ನಡ ಮೀಡಿಯಂ ಶಾಲೆಯಲ್ಲಿ SLC ತನಕ ಓದಿ ಮುಂದೆ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೊಳ್ಳೆ ಹುದ್ದೆ, ಸರ್ಕಾರದ ಒಳ್ಳೆಯ ಹುದ್ದೆಗಳನ್ನ ತಗೊಂಡು ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ. ಇವತ್ತು ಕೂಡ ಗಾವಡಗೆರೆ ಸ್ಕೂಲು ಕಾಲೇಜು ಅಂತ ಅಂದರೆ ಇವತ್ತು ಕೂಡ ಅದನ್ನು ಗಂಟೆಗಟ್ಟಲೆ ನಾವು ಜ್ಞಾಪಿಸ್ಕೊಳ್ತೀವಿ. ಇಂಥ ಒಂದು ನೆಲದಲ್ಲಿ ನಿಮಗೆ ಓದೋಕ್ಕೆ ಇಂಥ ಒಂದು ಉಪನ್ಯಾಸಕರು, ಇಂಥ ಒಂದು ಪ್ರಾಂಶುಪಾಲರು ಸಿಕ್ಕಿರೋದು ನಿಮ್ಮ ಪುಣ್ಯ.
ಈ ಕಾಲೇಜು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಮಹೇಶರಾದ್ರು ಇದ್ರು, ಜಿ ಟಿ ದೇವೇಗೌಡರು ಮತ್ತು ಸಹಕಾರ ಮಂತ್ರಿಗಳು, ಈಗ ಚಂದ್ರ ಸರ್